ನಮಸ್ಕಾರ ವೀಕ್ಷಕರೇ, ದೂರದರ್ಶನ ಕೇಂದ್ರ ಕಲಬುರಗಿ ಪ್ರಸ್ತುತಪಡಿಸುವಂತಹ ಈ ವಿಶೇಷ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯವಾಗಿರುವಂತಹ ಸ್ವಾಗತ. ವೀಕ್ಷಕರೇ, ನಾವು ಇವತ್ತಿನ ಸಂಚಿಕೆಯಲ್ಲಿ ಕಲಬುರಗಿಯಿಂದ ಸ್ವಲ್ಪವೇ ದೂರದಲ್ಲಿರುವಂತಹ ಉಪ್ಪಳಾವ್ ಗ್ರಾಮದಲ್ಲಿರುವಂತಹ ಶ್ರೀರಾಮ ಕನ್ನಡ ಕಾನ್ವೆಂಟ್ ಶಾಲೆಗೆ ಬಂದಿದ್ದೇವೆ. ಈ ಶಾಲೆಯಲ್ಲಿ ಹೊಸ ಕಟ್ಟಡವನ್ನು ನಿರ್ಮಾಣ ಮಾಡಿ ಇವತ್ತು ಉದ್ಘಾಟನೆ ಮಾಡ್ತಿದ್ದಾರೆ. ಬಟ್ ಇದು ವಿಶೇಷ ಅಲ್ಲ, ಈ ಶಾಲೆಯೇ ತುಂಬ ವಿಶೇಷವಾಗಿದೆ. ಈ ವಿಶೇಷವಾಗಿರುವಂತಹ ಶಾಲೆಯ ಬಗೆಗಿನ ಹಲವು ವಿಶೇಷವಾಗಿರುವಂತಹ ಮಾಹಿತಿ ಇಂದಿನ ಸಂಚಿಕೆಯಲ್ಲಿ ನಾನು ನಿಮಗೆ ತಿಳಿಸೋಕೆ ಇಷ್ಟಪಡ್ತೀನಿ. ಈ ಶಾಲೆಯ ಈ ಕಟ್ಟಡದ ಉದ್ಘಾಟನೆ ಕಾರ್ಯಕ್ರಮದ ಜೊತೆಗೆ ಈ ಶಾಲೆಯ ವಿಶೇಷತೆ ಮತ್ತು ಈ ಶಾಲೆ ಯಾವ ಕಾರಣಕ್ಕೆ ವಿಶೇಷವಾಗಿದೆ ಎನ್ನುವುದನ್ನು ಇವತ್ತಿನ ಸಂಚಿಕೆಯಲ್ಲಿ ನೋಡ್ತಾ ತಿಳಿದುಕೊಳ್ತಾ ಹೋಗೋಣ ಬನ್ನಿ. ಚಾಕ್ಲೇಟ್ ತಿಂತಾರ ಅಂತ ಒಂದು ಕಂಪ್ಲೇಂಟ್ ಇದೆ. ಎಲ್ಲ ಪೇರೆಂಟ್ಸ್ ಏನಂತಾರ ಬರೀ ಚಾಕ್ಲೇಟ್ ತಿಂತಾರ ಅಂತ. ಇಲ್ಲಿ ನಮ್ಮಲ್ಲಿ ಚಾಕ್ಲೇಟ್ ತಿಂತಾರೋ ಅಥವಾ ಚಾಕ್ಪೀಸ್ ಕರಗಿಸ್ತಾರೋ ಅಂತ ನಾವೊಂದು ಸಣ್ಣದೊಂದು ಪ್ರಯೋಗ. ಒಂದು ಎನ್ನೋಗಿದ್ದಾರೆ ಕಾರ್ಯಕ್ರಮವನ್ನು ಜ್ಯೋತಿ ಬೆಳಗಿಸುವ ಮೂಲಕ ಶಾಂತ ನ್ಯಾಯವಾದಿಗಳು ನ್ಯಾಯಮೂರ್ತಿಗಳಾಗಿರ್ತಕ್ಕಂಥ ನ್ಯಾಯಮೂರ್ತಿ ಶ್ರೀ ಅನಿಲ್ ನಾಗರಾಜ್ ಸರ್ ಅವರು ಅಮೃತ ಹಸ್ತದಿಂದ ಜ್ಯೋತಿ ಬೆಳಗಿಸುವ ಮೂಲಕ ಕಾರ್ಯಕ್ರಮಕ್ಕೆ ದಾಖಲೆಗೊಳ್ತಾರೆ. ಜೋರಾಗಿ ಚಪ್ಪಾಳೆ ಮತ್ತು ಮೂಲಕ ಈ ಒಂದು ಕಾರ್ಯಕ್ರಮ ಶೋಭಿಸಿರ್ತಕ್ಕಂಥ ಅದೇ ರೀತಿಯಾಗಿ ಕಾರ್ಯಕ್ರಮ ಇವತ್ತಿನ ದಿವಸ ಇವ್ರ ಜೊತೆಗೆ ಅವರು ಸನ್ಮಾನಿತರು ಸಹಿತ ಇವತ್ತಿನ ದಿವಸ ಆದರ್ಶವಾಗಿರ್ತಕ್ಕಂಥ ವ್ಯಕ್ತಿಗಳನ್ನು ಕರೆಸಿ ನಿಮ್ಮೆಲ್ಲ ವಿದ್ಯಾರ್ಥಿಗಳಿಗೆ ಜೊತೆಗೆ ಪಾಲಕರಿಗೆ ಇವತ್ತಿನ ದಿವಸ ಈ ಗ್ರಾಮಕ್ಕೆ ಪರಿಚಯ ಮಾಡಿಸಬೇಕು ಅಂತಕ್ಕಂಥ ಉದ್ದೇಶಗಳು ಈ ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ. ಇವತ್ತು 3 ಕೋಣೆಗಳನ್ನು ಉದ್ಘಾಟನೆ ಮಾಡಿದ್ದಾರೆ. ಬರ್ತಕ್ಕಂಥ ದಿನದಲ್ಲಿ ಮತ್ತು ಇಲ್ಲೇ ಮಾಡಿದ್ದಾರೆ. ಬರ್ತಕ್ಕಂಥ ದಿನಗಳಲ್ಲಿ ಬಹಳ ಅದ್ಭುತವಾದ ಒಂದು ಕಟ್ಟಡವನ್ನು ಕಟ್ಟಿ ಒಳ್ಳೆಯ ಶಿಕ್ಷಣ ಕೊಡಬೇಕು ಅಂತಕ್ಕಂಥ ಉದ್ದೇಶಗಳು ಸಂಕಲ್ಪ ತೊಟ್ಟಿದ್ದಾರೆ. ನಮ್ಮ ಟೇಲರ್ ವೃತ್ತಿಯನ್ನು ಬಿಟ್ಟು ಇವತ್ತು ಸಮಾಜದ ಅಂಕುಡೊಂಕುಗಳ ಜೊತೆಗೆ ಮಕ್ಕಳಿಗೆ ಶಿಕ್ಷಣ ಕೊಡ್ತಕ್ಕಂಥ ಆ ಟೇಲರ್ ವೃತ್ತಿ ಪ್ರಾರಂಭಿಸಿದ್ದಾರೆ. ಆ ಗೌಡೇಶ್ ಬಿರಾದರಿಗೂ ಇಡೀ ಅವರ ಕುಟುಂಬದ ವರ್ಗಕ್ಕೂ ಜೊತೆಗೆ ಎಲ್ಲ ಸಿಬ್ಬಂದಿವರೆಗೂ ಮತ್ತೊಮ್ಮೆ ಮುಖದೊಮ್ಮೆ ಅನಂತ ಧನ್ಯವಾದ ಸಲ್ಲಿಸುತ್ತಾ ಇವತ್ತು ನಮ್ಮ ಅರಳಿ ನಾಗರಾಜ್ ಸರ್ ಅವರ ಬಗ್ಗೆ ಬಹಳ ಒಂದು ಮಾತು ಹೇಳಲೇಬೇಕು. ನಾವು ನಿವೃತ್ತಿ ಆಗಿರ್ತಕ್ಕಂಥ ಹಲವಾರು ನಮ್ಮ ಜುಡಿಷಿಯಲ್ ಇರ್ಬೋದು ಅಥವಾ ಶಿಕ್ಷಕರಿರ್ಬೋದು, ಬೇರೆ ಬೇರೆ ಕ್ಷೇತ್ರದಲ್ಲಿ ನಿವೃತ್ತಿ ಆದ ನಂತರ ಸಹಿತ ಆರಾಮಾಗಿ ನಿವೃತ್ತಿ ಆಯಿತು, ಆರಾಮಾಗಿ ನಾವು ನಮ್ಮ ಹೆಂಡತಿ ಮಕ್ಕಳು ಜೊತೆಗೆ ನಾವೆಲ್ಲ ಆರಾಮದಿಂದ ಇರಬಹುದು ಅಂತಕ್ಕಂಥ ಉದ್ದೇಶ ನೋಡು 60 ವರ್ಷ ಆದ ನಂತರ ಕೂತ್ಕೊಂಡು ಊಟ ಮಾಡೋದು, ಭಜನೆ ಮಾಡೋದು, ಸಂಸ್ಕಾರ ಅಂತ ಒಂದು ಸಂಸ್ಕಾರ ಮಾಡ್ತಕ್ಕಂಥ ಒಂದು ಸಂದರ್ಭದಲ್ಲಿ ಇವತ್ತಿನ ದಿವಸ ಇಡೀ ಕರ್ನಾಟಕ ರಾಜ್ಯದಲ್ಲಿ ಪ್ರತಿ ಹಳ್ಳಿ ಮುಖಾಂತರ ಪ್ರತಿ ಜಿಲ್ಲೆಯಲ್ಲಿ ಪ್ರತಿ ಹಳ್ಳಿ ಮುಖಾಂತರ ಒಂದು ಒಳ್ಳೆಯ ಹುಡುಗರನ್ನ ಎಲ್ಲ ವಿದ್ಯಾರ್ಥಿಗಳನ್ನು ಯುವಕರನ್ನು ಇವತ್ತು ಏನು ಮಾಡಬೇಕು ಅಂತಕ್ಕಂಥದ್ದು ಬಹಳ ಮಾರ್ಮಿಕವಾಗಿ ಒಳ್ಳೆ ಸಂಸ್ಕಾರ ಬಿಡ್ತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ. ಇವತ್ತ ಅವರೇ ಬರೆದಿರ್ತಕ್ಕಂಥ ಹಲವಾರು ಬಾರಿ ಪ್ರಕಟ ಆಗಿರ್ತಕ್ಕಂಥ ಪುಸ್ತಕ ದೇಶದ ಚಿತ್ತ ಯುವಜನ ರತ್ನ. ನೋಡ್ರಿ ಎಂತ ಟೈಟಲ್ ನೋಡ್ರಿ. ನಮ್ಮ ಅರಳಿ ನಾಗರಾಜ್ ಸರ್ ಬರೆದಿರ್ತಕ್ಕಂಥದ್ದು ದೇಶದ ಚಿತ್ತ ಯುವಜನ ರತ್ನ.
ಯಾಕಂದ್ರೆ ಇವತ್ತು ಯುವ ಜನರು ಯಾವ ರೀತಿ ಬೆಳಿಬೇಕು, ಯಾಕಂದ್ರೆ ವಾಟ್ಸಪ್ ಫೇಸ್ಬುಕ್ನಲ್ಲಿ ಯುಗದಲ್ಲಿ ನಾವೆಲ್ಲ ಬೆಳ್ತಕ್ಕಂಥ ಸಂದರ್ಭದಲ್ಲಿ ಇವತ್ತಿನ ದಿವಸ ದೇಶ ನಿಮ್ಮನ್ನೆಲ್ಲ ಕಾಯ್ತಾ ಇದೆ. ಇವತ್ತು ಪ್ರಾಥಮಿಕ ಶಾಲೆ ಒಂದು ಉತ್ತಮವಾದ ಶಾಲೆ, ಆ ಶಾಲೆಯಲ್ಲಿ ಒಂದು ಒಳ್ಳೆ ಸಂಸ್ಕಾರ ಕೊಟ್ಟು ಶಿಕ್ಷಣ ಕೊಟ್ಟು ಇವತ್ತು ಉನ್ನತವಾಗಿ ಬೆಳೆಸಬೇಕು ಅಂತಕ್ಕಂಥ ಉದ್ದೇಶ ಇಟ್ಕೊಂಡು ಇವತ್ತು ಒಳ್ಳೆಯ ಒಂದು ಸಂಸ್ಕಾರ ಕೊಡ್ತಕ್ಕಂಥ ಶಾಲೆಯಲ್ಲಿ ಇವತ್ತಿನ ದಿವಸ ಸುಮಾರು ಒಂದು 10 ಲಕ್ಷಕ್ಕಿಂತ ಹೆಚ್ಚಿಗೆ ಈ ಶಾಲೆಗೆ ಒಂದು ಸಹಕಾರ ನೀಡಿರ್ತಕ್ಕಂಥ ಹಳ್ಳಿ ನಾಗರ ಸರ್ ಅವರು ಚಪ್ಪಾಳೆ ಮುಖಾಂತರ ಮಾತ್ರ ಅಭಿನಂದಿಸಬೇಕು. ನಮ್ಮ ಒಂದು 20-30 ವರ್ಷದ ಹಿಂದೆ ನಾವು ಪಡೆಯುತ್ತಿದ್ದಂತಹ ಶಿಕ್ಷಣದ ಸ್ವರೂಪವೇ ಬೇರೆಯಾಗಿದೆ. ಇವತ್ತು ಮಕ್ಕಳಿಗೆ ಕಲಿಸುವಂತಹ ಒಂದು ಸ್ವರೂಪವೇ ಬೇರೆಯಾಗಿದೆ. ಈ ಒಂದು ಪಾಠದ ಜೊತೆ ನಮ್ಮ ಶಿಕ್ಷಣದ ಜೊತೆ ನಮ್ಮ ಪಾಠವನ್ನು ಕಲಿಸುವ ಬೋಧನೆಯ ಜೊತೆ ನಾವು ಮೌಲ್ಯಗಳನ್ನು ಸಹ ಕಲಿಯುವಂತಹ ಒಂದು ಕಾಲಘಟ್ಟದಲ್ಲಿದ್ದೀವಿ. ಇವತ್ತಿನ ಸಾಮಾಜಿಕ ಪರಿಸ್ಥಿತಿಗಳಲ್ಲಿ ನಮ್ಮ ಯುವಕರನ್ನು, ನಮ್ಮ ವಿದ್ಯಾರ್ಥಿಗಳನ್ನು ಬಲಿಷ್ಠ ನಾಯಕರನ್ನಾಗಿ ಮಾಡುವಂತಹ ಮತ್ತು ಅವರವರು ಆಯ್ಕೆ ಮಾಡಿಕೊಂಡಂತಹ ಕ್ಷೇತ್ರದಲ್ಲಿ ಅತಿ ಯಶಸ್ಸು ಮಾಡುವಂತಹ ಒಂದು ಕೆಲಸವನ್ನು ಮಾಡುವಂತಹ ಅನಿವಾರ್ಯತೆ ಇದೆ. ಅವರಿಂದ ಪ್ರತಿಭೆಯನ್ನು ಹೊರತರುವ ಕಾರ್ಯಕ್ರಮ ಮಾಡ್ತಿದ್ದಾರೆ. ಈಗಾಗಲೇ ಅದರ ಭಾಗವಾಗಿ ನಮಗೆ ಮತ್ತು ಗೌರವಾನ್ವಿತ ನ್ಯಾಯಮೂರ್ತಿಗಳಿಗೆ ಕೆಲವೊಂದು ತೋರಿಸಿದ್ರು. 2 ಕೈಗಳಿಂದ ಮಕ್ಕಳು ಬರೀತಾರೆ, ಮತ್ತೆ ಸನ್ನೆ ಮೂಲಕ ಹೇಳಿದಾಗ ಶಬ್ದಗಳನ್ನು ಅರ್ಥ ಮಾಡಿಕೊಂಡು ಬರೀತಾರೆ. ಹೀಗೆ ಒಂದು ವಿದ್ಯಾರ್ಥಿ ಹುಟ್ಟಿದಾಗ ಅವನಲ್ಲಿ ಅಗಮ್ಯವಾದಂತಹ ಒಂದು ಪ್ರತಿಭೆ ಇರುತ್ತೆ. ಕಾರಣಾಂತರಗಳಿಂದ ಅದನ್ನು ಮೊಟಕುಗೊಳಿಸುವ ಕೆಲಸಗಳು ನಿರಂತರವಾಗಿ ಆಗ್ತಿರುತ್ತೆ. ಈ ವಿದ್ಯಾರ್ಥಿಗಳು ಅಂತಂದಾಗ ನಾವು ಗುರುಗಳು ಮಾತ್ರ ಅದನ್ನು ಹೊರಗೆ ತೆಗಿಬೇಕು, ತಂದೆ ತಾಯಿಗಳು ಸಹ ಅದಕ್ಕೆ ಸಹಕರಿಸಬೇಕು. ಈ ಗ್ರಾಮೀಣ ಭಾಗದಲ್ಲಿ ವಿಶೇಷವಾಗಿ ಯಾಕೆ ಒತ್ತು ಕೊಟ್ಟು ಹೇಳಬೇಕು ಅಂತಂದರೆ, ನಗರ ಪ್ರದೇಶ ಮತ್ತು ಶಹರ ಪ್ರದೇಶಗಳಲ್ಲಿರತಕ್ಕಂತಹ ವಿದ್ಯಾರ್ಥಿಗಳಿಗೆ ಹೇಗೋ ಒಂದು ಈ ಆಧುನಿಕ ಶಿಕ್ಷಣದ ಪರಿಚಯವಾಗಿಬಿಡುತ್ತದೆ. ಈ ಗ್ರಾಮೀಣ ಭಾಗದಲ್ಲಿ ಇರತಕ್ಕಂಥ ಮಕ್ಕಳಿಗೆ ಈ ಸೌಲಭ್ಯ ದೊರೆಯುವುದು ಸ್ವಲ್ಪ ವಿರಳವಾಗ್ತದೆ. ಹೀಗಾಗಿ ಈ ರೀತಿಯಾಗಿ ಅವರ ಒಂದು ಕೌಶಲ್ಯವನ್ನು ಹೆಚ್ಚು ಮಾಡಿಸುವಂತಹ ಒಂದು ಕೆಲಸ ಮಾಡುವಂತಹ ಜವಾಬ್ದಾರಿ ಹೆಚ್ಚಾಗಿ ಶಿಕ್ಷಣ ಸಂಸ್ಥೆಗಳ ಮೇಲೆ ಬೀಳ್ತದೆ. ಮನೆಯಲ್ಲಿ ತಂದೆ ತಾಯಿಗಳು ಈಗ ಸಾಂಪ್ರದಾಯಿಕವಾಗಿ ಯಾವ ಶಿಕ್ಷಣ ಕೊಡಬೇಕು ಅನ್ನುವಂಥದ್ದು ತಲೆಯಲ್ಲಿಟ್ಟುಕೊಂಡು ಅವರನ್ನು ಶಾಲೆಗೆ ಕಳಿಸುವಂಥ ವ್ಯವಸ್ಥೆ ಮಾಡ್ತಾರೆ, ಫೀ ಕಟ್ಟುವಂಥ ಕೆಲಸ ಮಾಡ್ತಾರೆ, ಶಾಲೆಗೆ ಬೇಕಾದಂಥ ಪುಸ್ತಕಗಳನ್ನು ಕೊಡ್ತಾರೆ, ಕಷ್ಟಪಟ್ಟು ಮಕ್ಕಳನ್ನ ಶಾಲೆಗೆ ಕಳಿಸೋದನ್ನು ಮಾಡ್ತಾರೆ. ಆದರೆ ಈಗ ಆ ರೀತಿ ಮಾಡದೆ ಅದಕ್ಕಿಂತ ಹೆಚ್ಚಿನ ಕರ್ತವ್ಯವನ್ನು ಪಾಲಕರು ನಿರ್ವಹಿಸಬೇಕಾಗಿದೆ. ಇವತ್ತಿನ ಮಕ್ಕಳನ್ನು ಬೆಳೆಸೋದ್ರಲ್ಲಿಯೂ ಸಹ ಪಾಲಕರ ಒಂದು ಜವಾಬ್ದಾರಿ ಜಾಸ್ತಿ ಆಗಿದೆ. ಮೊದಲಿನಂತೆ ಅಲ್ಲ. ಇವತ್ತು ಮಕ್ಕಳ ಕೈಯಲ್ಲಿ ಮೊಬೈಲ್ ಇದೆ. ಅದು ಒಂದು ರೀತಿಯಿಂದ ಬಹಳ ಉತ್ತಮವಾದದ್ದು, ಒಂದು ರೀತಿಯಿಂದ ನೋಡಿದರೆ ಅತಿ ಕೆಟ್ಟದ್ದು. ಹೀಗಾಗಿ ಅದನ್ನು ಸಂಯಮದಿಂದ ಒಂದು ಬಳಸುವಂಥದ್ದು ಪೋಷಕರೂ ಮಾಡ್ಕೋಬೇಕು. ಇನ್ನು ಮುದ್ದು ಮಕ್ಕಳಿಗಾಗಿ ನಾನು ಹೇಳೋದೇನಂತಂದರೆ, ಕಠಿಣ ಪರಿಸ್ಥಿತಿಯಿಂದ ಶಿಕ್ಷಣ ಕಲಿತು ಮುಂದೆ ಬಂದಾಗ ಮಾತ್ರ ಸುಖಮಯವಾದ ಒಂದು ಜೀವನವನ್ನು ನಡೆಸ್ತೀರಿ ಅಂತ ನಾನು ಹೇಳಿಕ್ಕೆ ಇಚ್ಛೆ ಪಡ್ತೇನೆ. ನೀವೆಲ್ಲ ಗ್ರಾಮೀಣ ಭಾಗದಿಂದ ಬಂದವರು, ಬಡತನವನ್ನು ನೋಡಿದವರು, ಜೀವನದಲ್ಲಿ ಈ ತಳಮಟ್ಟದಿಂದ ಬಂದು ಬೇರಿನ ಮಟ್ಟದಲ್ಲಿ ನೋಡಿ ಮೇಲೆ ಅತಿ ಉನ್ನತ ಸ್ಥಾನಕ್ಕೆ ಹೋಗ್ತಾರಲ್ಲ, ಆವಾಗ ಅವರು ಹೆಚ್ಚಿನ ಒಂದು ಬದಲಾವಣೆಯನ್ನು ಸಮಾಜದಲ್ಲಿ ತರ್ತಾರೆ. ಯಾವುದೇ ರಂಗಕ್ಕೆ ಹೋಗಲಿ, ಅಧಿಕಾರಿಗಳಾಗಲಿ, ನ್ಯಾಯಾಧೀಶರಾಗಲಿ ಅಥವಾ ಯಾವುದೇ ರೀತಿಯಂತಹ ಒಂದು ಉದ್ದಿಮೆದಾರರಾಗಲಿ, ಎಲ್ಲಿ ಬಡತನದಿಂದ ಮೇಲಾಗಿ ಶಿಕ್ಷಣ ಪಡೆದು ಮೇಲೆ ಹೋಗ್ತಾರಲ್ಲ, ಅವರು ಈ ಸಮಾಜದ ಬಗ್ಗೆ ತುಂಬ ಕಾಳಜಿ ಹೊಂದಿರ್ತಾರೆ. ಬಹಳಷ್ಟು ಜನರನ್ನು ನೋಡಿದ್ದೀನಿ. ಅವರು ಸುಮ್ಮನೆ ಕೂಡಲ್ಲ, ಅಂದರೆ ತಮ್ಮ ಅಧಿಕಾರವನ್ನು ಬಳಸೋದು ಸಮಾಜಕ್ಕಾಗಿಯೇ ಇದನ್ನ ಕೊಡ್ತಾರೆ. ಹೀಗಾಗಿ ತಾವು ಮುಂದೆ ಬರಬೇಕು. ಈ ಭಾಗದಲ್ಲಿ ಕೀಳಿರಿಮೆ ಅಂತ ಈ ಕಲ್ಯಾಣ ಕರ್ನಾಟಕ ಅಥವಾ ಇನ್ನೊಂದು ನಮಗೆ ಏನು ಬರಲ್ಲ ಅನ್ನುವಂಥದ್ದೊಂದು ಕೀಳಿರಿಮೆ ಬಿಟ್ಟು ನಾವು ಎಲ್ಲರಿಗಿಂತ ಮುಂದೆ ಅನ್ನೋ ಒಂದು ಆತ್ಮವಿಶ್ವಾಸವನ್ನು ವಿದ್ಯಾರ್ಥಿಗಳು ತುಂಬಿಕೊಂಡು ಈಗಾಗಲೇ ನೀವು ಕಲಿತಿದ್ದೀರಾ. ಸಾಕಷ್ಟು ವಿದ್ಯಾರ್ಥಿಗಳಿಗೆ ಇದೊಂದು ಸವಾಲನ್ನು ನೀವು ಹಾಕ್ತಿದ್ದೀರಾ. ನಮ್ಮಲ್ಲಿ ಪ್ರತಿಭೆ ಇದೆ ಅಂತ ತೋರಿಸ್ತಿದ್ದೀರಾ. ಇದನ್ನೇ ಮುಂದೆ ವರ್ಷಕೊಂಡು ಹೋಗಿ ನಿಮ್ಮ ಒಂದು ಯಶಸ್ಸು ಕಾಣ್ರಿ ಅಂತ ನಾನು ನಿಮಗೆಲ್ಲ ಶುಭ ಹಾರೈಸ್ತೇನೆ. ಹಳ್ಳಿಗಳಲ್ಲಿ ಈ ಊರಿನ ಸಮೀಪ ಇರ್ತಕ್ಕಂಥ ಗುಲ್ಬರ್ಗ ಸಮೀಪ ಇರ್ತಕ್ಕಂಥ ಈ ಸಂಸ್ಥೆ ಅಂದರೆ ಆಲ್ಮೋಸ್ಟ್ ಆಲ್ ಸಿಟಿ ಅಟ್ಯಾಚ್ ಆಗಿದೆ ಊರು ಹುಬ್ಬಳ್ಳಿ ಸಿಟಿ. ಅಂಥ ಒಂದು ಗ್ರಾಮದಲ್ಲಿ ಈ ಒಂದು ಶಾಲೆಯನ್ನು ನಡೆಸೋದು ತುಂಬ ಕಷ್ಟಕರ. ಯಾಕಂದರೆ ಎಲ್ಲರೂ ಏನಪ್ಪ ಅಂತಂದ್ರೆ ಎಲ್ಲ ನಮ್ಮ ಮಕ್ಕಳಿಗೆ ಏನಪ್ಪ ಅಂದ್ರೆ ಸಿಟಿ ಬಸ್ ವ್ಯವಸ್ಥೆ ಅವ, ಬಸ್ಸಿನ ವ್ಯವಸ್ಥೆ ಅವ, ಎಲ್ಲ ದೊಡ್ಡ ಶಾಲೆಗಳು ಎಲ್ಲ ಹುಡುಗರಿಗೆ ಏನಪ್ಪ ಅಂದ್ರೆ ಅನುಕೂಲ ಮಾಡಿಕೊಟ್ರೆ. ಅಂಥದ್ರಲ್ಲೂ ಕೂಡ ಏನಪ್ಪ ಅಂದ್ರೆ ಅಲ್ಲಿ ಕಳ್ಸಲ್ದೇನೆ
ತಮ್ಮ ಮಕ್ಕಳಿಗೆ ಏನಪ್ಪ ಅಂದ್ರೆ ಈ ಒಂದು ಶಾಲೆಯಲ್ಲಿ ಮೇಲೆ ಒಂದು ಒಳ್ಳೆಯ ಕೆಲಸ ವಿಶ್ವಾಸ ಇಟ್ಟು ತಮ್ಮ ಮಕ್ಕಳಿಗೆ ಏನು ಕಲಿಸಿದ್ರಲ್ಲ ಅದಕ್ಕೆ ತಮ್ಮಲ್ಲಿ ನಾನು ತಮ್ಮ ಪಾಲಕರಿಗೆ ನಾನು ಧನ್ಯವಾದಗಳು ಹೇಳ್ತೇನೆ. ಇಲ್ಲಿ ಹುಡುಗರು ಸಂಸ್ಥೆಯಲ್ಲಿ ನೋಡಿದಾಗ ಅವ್ರು ಕಲಿತಿದ್ದು ಅವರಿಗೆ ಅವರ ಒಂದು ಕಾರ್ಯಕ್ರಮಗಳು ಮಾಡಿದ್ರಲ್ಲ, ಇಲ್ಲಿ ಉತ್ತಮವಾದ ಶಿಕ್ಷಕರನ್ನ ಬಂದ್ರೆ ಅವ್ರು ಒಳ್ಳೆ ರೀತಿಯಿಂದ ಕಲಿಸ್ಕೊಡ್ತಾ ಇದ್ದಾರೆ. ಭಾಳ ಹಳ್ಳಿಯಲ್ಲಿ ಏನಪ್ಪ ಅಂದ್ರೆ ಸ್ಕೂಲ್ ನಡೆಸೋದು ಭಾಳ ಕಷ್ಟ ಇದೆ. ನಮ್ಮೂರಿನ ಒಂದು ಸ್ಕೂಲ್ ಇದೆ, ಅಲ್ಲಿ ಗುರುಗಳು ಸ್ಕೂಲ್ ನಡೆಸ್ಬೇಕಾದ್ರೆ ಅವರು ಕೆಲವೊಂದು ಸರಿ ತಿಂಗಳಿಗೆ ಪಗಾರ ಸುದ್ದಿ ಇರ್ತಿಲ್ಲ, ಯಾರೋ ನಮ್ಮ ಹತ್ರ ಕಡ ತಂದು ಗುರುಗಳಿಗೆ ಏನಪ್ಪ ಅಂದ್ರೆ ಸಂಬಳ ಕೊಡ್ತಾರೆ. ಅಂಥ ಒಂದು ಕಷ್ಟ. ಯಾಕಂದ್ರೆ ಹಳ್ಳಿಗಳೇನಪ್ಪ ಅಂದ್ರೆ ಈ ತಪ್ಪು ತಿಳ್ಕೊಬಾರ್ದು, ಹುಡುಗ ಸ್ಕೂಲ್ ಫೀಸ್ ಇಲ್ಲಿ ತಿಂಗಳ ಕೊಡೋಂಗಿಲ್ಲ, ಭಾಳ ಕಷ್ಟ ಇರ್ತದೆ. ಆದರೂ ಕೂಡ ತಮ್ಮಲ್ಲಿ ನಮಗೆ ಅನ್ನಿಸ್ತದೆ ಈ ತಾವೆಲ್ಲ ಬಾಲಕರೇನಪ್ಪ ಅಂದ್ರೆ ಪ್ರತಿ ತಿಂಗಳು ಏನಪ್ಪ ಅಂದ್ರೆ ತಮ್ಮ ಮಕ್ಕಳ ತಪ್ಪು ತಿಳ್ಕೊಂಡೇ ಫೀಸ್ ಕಟ್ಟಿ ಅವ್ರಿಗೆ ಏನಪ್ಪ ಅಂದ್ರೆ ಒಂದು ಶಿಕ್ಷಣ ಸಂಸ್ಥೆ ಮಾಡಲಿಕ್ಕೆ ಒಳ್ಳೆಯ ಒಂದು ಸಹಕಾರ ನೀಡಬೇಕಂತೇಳಿ ತಮ್ಮಲ್ಲಿ ಕೇಳ್ಕೊತೀನಿ. ನಾವು ಚಿಕ್ಕವರಿದ್ದಾಗ ಹೇಳ್ಕೊಡ್ತಿದ್ದೆ ನಮಗೆ, ಎರಡು ಕೈ ಉದ್ದಬೇಕು, ಮುಂದಿಟ್ಕೋಬೇಕು, ಕರಾಗ್ರವಸತೆ ಲಕ್ಷ್ಮಿ, ಕರ ಮಧ್ಯೆ ಸರಸ್ವತಿ, ಕರಮೂಲೆ ಗೌರಿ ಅಂತ ನೀವು ಪ್ರಾರ್ಥನೆ ಮಾಡಬೇಕು ಅಂತ ಹೇಳ್ತಾರೆ. ಲಕ್ಷ್ಮಿ ಅಂದರೆ ಏನು ಯಾರು ಅನ್ನೋದು ಗೊತ್ತಿರಲಾರ್ದು ಎಲ್ಲ ವಿದೇಶಗಳಲ್ಲಿ ಶ್ರೀಮಂತರು ವಿಶ್ವಕ್ಕೆ ಶ್ರೀಮಂತರಾಗ್ಯಾರ. ಸರಸ್ವತಿ ಅಂದರೆ ಏನು ಅಂತ ಗೊತ್ತಿರಲಾರ್ದವರು ವಿಜ್ಞಾನಿಗಳಾಗ್ಯಾರ. ಥಾಮಸ್ ಆಲ್ವಾ ಎಡಿಸನ್ ಸರಸ್ವತಿ ಅಷ್ಟೇ ಗೊತ್ತಿಲ್ಲ, ಅಕ್ಷರ ಜ್ಞಾನ ಇರಲಿಲ್ಲ ಮನುಷ್ಯನಿಗೆ. ಆತ ಪ್ರಖ್ಯಾತ ವಿಜ್ಞಾನಿಯಾದ, ವಿದ್ಯುತ್ ಬಲ್ಬನ್ನು ಕಂಡುಹಿಡಿದ. ಗೌರಿ ಯಾರು ಅಂತ ಗೊತ್ತಿರಲಾರ್ದರು ಸಹಿತ ಸಮರ್ಥರಾದರು, ಸೈನಿಕರಾದರು, ಅದೆಲ್ಲ. ಆದರೆ ಅನ್ನದಾತನಾದ ರೈತ ಯಾರು ಅಂತ ಗೊತ್ತಿರಲಾರ್ದರು ಜಗತ್ತಿನ ಯಾವ ಮೂಲೆಯಲ್ಲಿಗೂ ಸಿಗಂಗಿಲ್ಲ. ನಿಮಗೆ ವೈದ್ಯರ ಏನು ಅನ್ನೋದು ಗೊತ್ತಿರಲಾರ್ದಂಗೆ ಸಿಗಂಗಿಲ್ಲ. ವೈದ್ಯರಿಲ್ಲದಿದ್ದರೆ ಆರೋಗ್ಯ ಇಲ್ಲ, ವಕೀಲರು ಇರಲಿಲ್ಲ ಅಂದರೆ ನ್ಯಾಯ ಇಲ್ಲ, ರೈತರಿಲ್ಲದ್ರೆ ಅನ್ನ ಇಲ್ಲ, ಶಿಕ್ಷಕರಿಲ್ಲದ್ರೆ ಇವ್ರು ಯಾರೂ ಇಲ್ಲ ಅನ್ನೋದನ್ನು ನಾನು ಕೇಳಿದ್ದೀನಿ. ಯಾರಾಗಬೇಕಾದರೂ ಶಿಕ್ಷಕರು ಬೇಕೇ ಬೇಕು. ಸರ್ವಶ್ರೇಷ್ಠರು ಯಾರು ಅಂದರೆ ಶಿಕ್ಷಕರು. ಅದಕ್ಕೆ ನಾನು ತಮ್ಮಲ್ಲಿ ವಿನಂತಿ ಮಾಡಿಕೊಳ್ತೇನೆ, ಮಕ್ಕಳಿಗೆ ಕಲಿಸ್ರಿ. ಕರಾಗ್ರವಸದೆ ಸೈನಿಕ, ಕರಮಧ್ಯೆ ಶಿಕ್ಷಕ, ಕರಮೂಲೆ ರೈತ ಅಂತ ತಿಳಿಸ್ರಿ, ಅನ್ನದಾತ ಅಂತ ಹೇಳಿ. ಈ ಮೂರು ವಿಧದ ಜನರು ನಮಗೆ ಪ್ರಾತಸ್ಮರಣೀಯರು ಅಂತ ಹೇಳ್ತಾರೆ. ಅಂದರೆ ಬೆಳಗ್ಗೆ ಎದ್ದ ತಕ್ಷಣ ನೆನಪು ಮಾಡಿಕೊಳ್ಬೇಕಾದದ್ದು ಸೈನಿಕರನ್ನು, ಅನ್ನದಾತರನ್ನು ಮತ್ತು ಪ್ರಾಮುಖ್ಯವಾಗಿ ಶಿಕ್ಷಕರನ್ನು. ರಾಧಾಕೃಷ್ಣನ್ ಅವರ ನೆನಪಿನರ್ಥ ಶಿಕ್ಷಕ ದಿನಾಚರಣೆ ಮಾಡ್ತಾರೆ ಅಂತ ಹೇಳಿದರೆ ಅವರನ್ನು ತಯಾರು ಮಾಡಿದವರೊಬ್ಬರು ಶಿಕ್ಷಕ. ಅಬ್ದುಲ್ ಕಲಾಂ ಅವರು ಪ್ರಥಮವಾಗಿ ಶಿಕ್ಷಕರಾಗಿದ್ದರು ಅಂತ ಹೇಳಿದರೆ, ನಂತರ ವಿಜ್ಞಾನಿಗಳಾದರು, ರಾಷ್ಟ್ರಪತಿಗಳಾದರು ಅಂತ ಹೇಳಿದರೆ, ಅವರಲ್ಲೇ ರಾಷ್ಟ್ರಪತಿ ಆಗುವಂಥ ವ್ಯಕ್ತಿತ್ವ ತರೋದಕ್ಕೆ ಪ್ರಯತ್ನ ಮಾಡಿದರೆ ಪ್ರಾಥಮಿಕ ಶಾಲೆಯ ಶಿಕ್ಷಕರೇ ಅಂತ. ಇದು ಶಿಕ್ಷಕರ ಮಹತ್ವ ಎಷ್ಟು ಅಂತ ಹೇಳಿದರೆ, ರಾಷ್ಟ್ರ ನಿರ್ಮಾಣದಲ್ಲಿ ಯುವಜನರು ಮುಖ್ಯವಾದ ಪಾತ್ರ ವಹಿಸ್ತಾರೆ. ಆ ಯುವಜನರನ್ನು ರಾಷ್ಟ್ರಾಭಿಮಾನಿಗಳನ್ನಾಗಿ ಮಾಡುವಲ್ಲಿ ಪ್ರಮುಖ ಪಾತ್ರ ವಹಿಸುವವರು ಶಿಕ್ಷಕರು ಅಂತ. ನಾನಿವತ್ತು ಗ್ರಾಮಾಂತರ ಪ್ರದೇಶದಲ್ಲಿ ಹುಟ್ಟಿದವನು. ಕನ್ನಡ ಮಾಧ್ಯಮದಲ್ಲಿ SSLC ಪಾಸಾಗಿ ನಂತರ ಇಂಗ್ಲೀಷ್ ಮಾಧ್ಯಮ ಸೇರಿದವನು. ಶಾಲೆಯಲ್ಲೇ 90-100 ಮಾರ್ಕ್ಸ್ ನಾನು ಕನಸಿನ ಸಹಿತ ತೊಗೊಂಡಿದ್ದೆ. ನಾವು 70ಕ್ಕಿಂತ ಹೆಚ್ಚು ತೊಗೊಂಡಿದ್ದಿಲ್ಲೇ ಇಲ್ಲ ಅನ್ನೋದು. ಅಷ್ಟಿದ್ದರೂ ಕೂಡ ನಾನು ಹೈಕೋರ್ಟ್ ನ್ಯಾಯಾಧೀಶನಾದೆ ಅಂದರೆ ಇದಕ್ಕೆ ಕಾರಣ ನನ್ನ ನೈತಿಕವಾದಂಥ ವ್ಯಕ್ತಿತ್ವವನ್ನು ರೂಪಿಸಿಕೊಳ್ಳೋದಕ್ಕೆ ಶಿಕ್ಷಕರೇ ಮೂಲ ಕಾರಣ. ಆ ಶಿಕ್ಷಕರು ಇವತ್ತಿನ ಈ ಮಕ್ಕಳನ್ನು ಭವಿಷ್ಯದ ಯುವಜನರನ್ನಾಗಿ ಆದರ್ಶ ಪ್ರಜೆಗಳನ್ನಾಗಿ ಮಾಡುವಂಥ ಗುರುತರವಾದ ಜವಾಬ್ದಾರಿ ಶಿಕ್ಷಕರ ಮೇಲಿದೆ. ಮನುಷ್ಯ ಏನಾದರೂ ಸಾಧನೆ ಮಾಡಬೇಕಾದ್ರೆ ಮೊದಲನೇದ್ದು ಆಯುಷ್ಯ ಇರಬೇಕು, ಎರಡನೇದ್ದು ಆರೋಗ್ಯ ಇರಬೇಕು. ಆಯುಷ್ಯ ಇತ್ತು, ಆರೋಗ್ಯ ಇರಲಿಲ್ಲ ಅಂದರೆ ಏನು ಮಾಡೋಕ್ಕಾಗಂಗಿಲ್ಲ. ಇವು ಎರಡೂ ಇದ್ದಾಗ ಅವಕಾಶಗಳು ಇರಬೇಕು. ನೀವು ಓದಬೇಕಿದ್ರೆ ನಮಗೆ ಒಳ್ಳೆ ಕಟ್ಟಡದ ಇರ್ತಕ್ಕಂಥ ಶಾಲೆ ಇರಲಿಲ್ಲ. ನಮಗೆ ಶೂ ಇರ್ಬೋದು, ಟೈ ಇರ್ಬೋದು, ಒಳ್ಳೆ ಯೂನಿಫಾರ್ಮ್ ಇರಲಿಲ್ಲ. ಓದುವ ಪುಸ್ತಕವನ್ನು ಬಹುಶಃ ಕಳೆದ ವರ್ಷ ಓದಿದ ಪುಸ್ತಕದಲ್ಲಿ ಉಳಿದಿರ್ತಕ್ಕಂಥ ನೋಟ್ಬುಕ್ಕನ್ನು ಅದನ್ನು ಜೋಡಿಸಿಕೊಂಡು ಓದ್ತಕ್ಕಂಥ ಸನ್ನಿವೇಶ ಆವಾಗಿತ್ತು. ಇವತ್ತು ಎಲ್ಲ ಇದೆ ಮಕ್ಕಳ ಕೈಯಲ್ಲಿ. ಒಳ್ಳೆ ಸ್ಕೂಲ್ ಇದೆ, ಸ್ಕೂಲ್ ವ್ಯಾನ್ ಇದೆ, ಒಳ್ಳೆ ಪುಸ್ತಕ ಇದೆ, ಯೂನಿಫಾರ್ಮ್ ಇದೆ ಚೆನ್ನಾಗಿರೋದು, ಶೂಸ್ ಇದೆ, ಎಲ್ಲದೂ ಇದೆ, ಏನು ಕೊರತೆ ಆಗಿಲ್ಲ. ಅವಾಗ ಏನೂ ಇರಲಿಲ್ಲ ನಮ್ಮ ಕೈಯಲ್ಲಿ.
ಒಂದೇ ಒಂದು ಸಿಕ್ಕಿತ್ತು, ಇಂತಹ ಮಹಾತ್ಮರ, ನಮ್ಮ ತಂದೆ ತಾಯಿಯರ, ಪುಣ್ಯಾತ್ಮರ ಸಂಸ್ಕಾರ ಮಾತ್ರ ನಮ್ಮೊಟ್ಟಿಗಿತ್ತು, ಒಂದೇ ಇತ್ತು. ಈಗ ಎಲ್ಲದೂ ಇದೆ, ಆದರೆ ಸಂಸ್ಕಾರ ಮಾತ್ರ ಮಕ್ಕಳಲ್ಲಿಲ್ಲ. ಇವತ್ತು ಕೊರತೆ ಆಗಿರ್ತಕ್ಕಂಥ ಒಂದೇ ಒಂದು ಸಂಸ್ಕಾರವನ್ನ ಆರಂಭಿಕ ಹಂತದಲ್ಲಿ ಬಿತ್ತಕ್ಕಂಥ ಪ್ರಯತ್ನ ಶ್ರೀರಾಮ ಕನ್ನಡ ಶಾಲೆ ಮಾಡ್ತಿದೆ ಅಂತ ಹೇಳಿ ಬಹಳ ಹೆಮ್ಮೆ ಆಗುತ್ತೆ ನಮಗೆ. ಇವತ್ತು ನಿಮ್ಗೆ ಅನ್ಸಿದೆ ಈ ಸ್ಕೂಲ್ ನೋಡುವಾಗ ಏನು ಆಡಂಬರದ ಕಟ್ಟಡಗಳು ಕಾಣ್ತಾ ಇಲ್ಲ, ಆದ್ರೆ ಸೃಜನಶೀಲತೆ ಕಾಣ್ತಾ ಇದೆ, ವಿಶೇಷತೆ ಕಾಣ್ತಾ ಇದೆ. ನಿಮ್ಗೆ ಗೊತ್ತೇ ಇದೆ, ಯಾವುದೇ ಒಂದು ಬೆಲ್ಲ ಇರುವೆ ಹುಡ್ಕೊಂಡು ಹೋಗಲ್ಲ, ಇರುವೆ ಬೆಲ್ಲ ಇದ್ದಲ್ಲಿ ಹುಡ್ಕೊಂಡು ಬರ್ತದೆ ಸಿಹಿ ಅನ್ಕೊಂಡು. ಹಂಗೆ ನಗರದ ಮಕ್ಕಳು ಇವತ್ತು ಹಳ್ಳಿಗೆ ಬರ್ತಾರಂತಾದ್ರೆ ಇಲ್ಲಿರ್ತಕ್ಕಂಥ ಏನು ಮೌಲ್ಯಯುತವಾಗಿರ್ತಕ್ಕಂಥ ಶಿಕ್ಷಣದ ಕಾರಣ ಅಂತ ಹೇಳ್ತಾ, ಇವತ್ತು ಗೌಡಿ ಬಿರಾದಾರ್ ಇರ್ಬೋದು, ಅವ್ರ ಟೀಮ್ನವರು ಅದ್ಭುತವಾಗಿ ಕೆಲಸ ಮಾಡ್ತಾ ಇದ್ದಾರೆ. ಎಸ್, ಇದೀಗ ಈ ಉಪ್ಪಳಾವ್ ಗ್ರಾಮದಲ್ಲಿರುವಂತಹ ಒಂದು ಸೂಪರ್ ಆಗಿರುವಂತಹ ಮಾದರಿ ಶಾಲೆ ಅಂದ್ರೇ ತಪ್ಪಾಗಲಾರ್ದು. ಶ್ರೀರಾಮ ಕನ್ನಡ ಕಾನ್ವೆಂಟ್ ಶಾಲೆಯ ಸಂಸ್ಥಾಪಕರಾಗಿರುವಂತಹ ಗೌಡೇಶ್ ಬಿರಾದರ್ ಅವರು ನಮ್ಮ ಜೊತೆಗಿದ್ದಾರೆ. ಅವ್ರ ಜೊತೆ ಮಾತನಾಡ್ತಾ ಈ ಶಾಲೆಯ ಬಗ್ಗೆ ಸಂಪೂರ್ಣ ಮಾಹಿತಿ ತಿಳ್ಕೊಳ್ಳೋಣ ಬನ್ನಿ. ಸರ್ ನಮಸ್ತೆ. ನಮಸ್ಕಾರ. ಮೊದಲಾಗಿ ಶಾಲೆ ಒಳಗಡೆ ಬರ್ತಿದ್ದಂತೆ ನನಗೊಂದು ಸೂಪರ್ ಆಗಿರುವಂತಹ ಫೀಲ್. ಯಾಕಂದರೆ ಎಲ್ಲ ಕಡೆ ನೋಡಿದೆ, ಎಲ್ಲ ಕಡೆ ಗಿಡ ಮರಗಳಿದೆ, ತಣ್ಣನೆ ಗಾಳಿಯಾಗಿ ಓಪನ್ ಆಗಿರುವಂತಹ ಪ್ಲೇಸ್ ಇದೆ. ಮಕ್ಕಳೆಲ್ಲ ತುಂಬ ಹೇಗೆ ಬೇಕೋ ಹಾಗೆ ತುಂಬ ಖುಷಿಯಿಂದ, ಒಂದು ಶಾಲೆ ಅನ್ನುವಂತಹ ಒಂದು ಮೈಂಡ್ ಸೆಟ್ಟೇ ಅವರಲ್ಲಿಲ್ಲ. ತುಂಬ ಖುಷಿಯಿಂದ ಬೆಳಿಗ್ಗೆಯಿಂದ ನೋಡ್ತಿದ್ದೀನಿ, ಲವಿಕೆಯಿಂದ ಇದ್ದಾರೆ ಮಕ್ಕಳು. ಸೊ ಈ ಒಂದು ಎನ್ವಿರಾನ್ಮೆಂಟ್ ಕ್ರಿಯೇಟ್ ಮಾಡೋದರ ಹಿಂದಿನ ಉದ್ದೇಶ ಮತ್ತು ಎಲ್ಲಕ್ಕಿಂತ ಮುಖ್ಯವಾಗಿ ಈ ನಿಮ್ಮ ಶಾಲೆ ಶುರುವಾಗಿದ್ದು ಹೇಗೆ ಮತ್ತು ಯಾವ ಕಾರಣಕ್ಕೆ ಸರ್? ಸರ್ 2008-09 ನಾವು ಶಾಲೆ ಪ್ರಾರಂಭ ಮಾಡಿದ್ದು. ನಮ್ಮ ಉದ್ದೇಶ ಅಂದರೆ ಇಲ್ಲಿ ಅಕ್ಕಪಕ್ಕದಲ್ಲಿ ಇರ್ತಕ್ಕಂಥ ಎಲ್ಲ ಇಂಡಸ್ಟ್ರಿಯಲ್ ಏರಿಯಾದ ಮಕ್ಕಳು ಮತ್ತು ಎಲ್ಲ ಬಡ ಮಕ್ಕಳು, ಕಾರ್ಮಿಕರ ಮಕ್ಕಳು ನೋಡ್ತಾ ಇದ್ದೆ. ನಾನು ಕೇಳ್ತಾ ಇದ್ದೀನಿ ಮಾಧ್ಯಮ ಅಥವಾ ಎಲ್ಲಿ ನಾವು ಕೇಳಿದ್ರು, ಇವತ್ತು ಶಿಕ್ಷಣ ವ್ಯಾಪಾರೀಕರಣ ಇದೆಲ್ಲ ಇಂಥವೆಲ್ಲ ನಾನು ಪಾಲನೆ ಮಾಡಿ, ನನ್ನ ಕಾಯಕ ಟೇಲರ್ ಕೆಲಸ, ನನ್ನ ವೃತ್ತಿ. ಹಾಂ ಸರ್, ನನ್ನ ಕಾಯಕದಿಂದ ಟೇಲರ್ ಕೆಲಸ ಮಾಡ್ತೀನಿ. ಇದು ನನಗೆ 1 ಎಕರೆ ನನ್ನ ಪಾಲಿನ, ನನ್ನ ಇದಕ್ಕೆ ಬಂದಂಥ 1 ಎಕರೆ ಇರ್ತಕ್ಕಂಥ ಭೂಮಿ. ಈ ಭೂಮಿ ಮಾರ್ಕೊಂಡು ತಿಂದರೆ ಲಕ್ಷಾನುಗಟ್ಟಲೆ ಹಣ ಬರುತ್ತೆ. ಆದರೆ ನನ್ನ ಅನಿಸಿಕೆ, ನನಗೇನು ಅನ್ನಿಸ್ತು, ಇರೋದು ಇಷ್ಟೇ ಜಾಗ, ಅದು ಈಗ ಸಿಟಿ ಒಳಗೆ ಎಂಟ್ರಿ ಆಗ್ದಂಗೆ ಅದ, ಅದು ಇಂಡಸ್ಟ್ರಿಯಲ್ ಏರಿಯಾದೊಳಗೆ. ಬೇಡ, ನಾವು ಶಿಕ್ಷಣ ಯಾಕೆ ಕೊಡಬಾರ್ದು? ಇವತ್ತು ನೋಡ್ತೀವಲ್ಲ ಬೀದಿ ಬೀದಿ ತಿರ್ತಕ್ಕಂಥ ಇಂಥ ಮಕ್ಕಳಿಗೆ ನಾವು ಹೆಂಗೆ ಕಲಿಸ್ಬೇಕು ಅಂತ ನಾವು ದೃಷ್ಟಿ ಇಟ್ಕೊಂಡಂದರೆ, ಈ ಮಕ್ಕಳಿಗೆ ಈಗ ಎಲ್ಲರೂ ಇಷ್ಟು ಲಕ್ಷ ಬೇಕು, ಅಷ್ಟು ಲಕ್ಷ ಬೇಕು ಅಂತ ಹೇಳ್ತಾರೆ. ಇಲ್ಲ, ಶಿಕ್ಷಣಕ್ಕೆ ಸೊನ್ನೆ ದುಡ್ಡೇ ಬೇಡ ಅಂದರೂ ತಪ್ಪಿಲ್ಲ. ದುಡ್ಡೇ ಬೇಡ ಅಂತ ನಾವು ಕಲಿಸ್ಬಹುದು. ನಾನು ನೋಡಬಾರ್ದು ಯಾಕೆ? ಎಲ್ಲಿವರೆಗೂ ಒಂದು ಸರ್ಕಾರದ ನಿಯಮಗಳು ಅದಾವೆ, ಬಹಳ ಸಾಕಷ್ಟು ನಿಯಮಗಳು ಅದಾವೆ. ಅವ್ರಿಗೆ ಏನು ನಿಯಮಗಳು ಬೇಕು ಅದನ್ನು ಕೊಟ್ಟು ಕೂಡ, ಪೂರೈಸಿದ್ರು ಕೂಡ ನನಗೆ ಪ್ರಕೃತಿಯಲ್ಲಿ ಮಕ್ಕಳನ್ನು ಕಲಿಸಬೇಕು. ಒಂದು ನಾನು ಶಾಲೆ ಹೆಸರು ಹುಟ್ಟಾಕಿದ್ದು ಅಂದೆ, ರಾಮ, ಸರಳ ರಾಮ. ಆ ರಾಮ ಈ ರಾಮ ಅಲ್ಲ, ರಾಮ ಅಂದರೆ ಸರಳು. ಆ ಸರಳತೆ ರಾಮ ಅಂತ ನಾವು ಶಾಲೆ ಹೆಸರು ಇಟ್ಕೊಂಡು, ಕಾನ್ವೆಂಟ್ ಅನ್ನೋ ಪದಕ್ಕೂ ಕೂಡ ಒಂದು ಅರ್ಥ ಇದೆ. ಅದು ಗೃಹಿಣಿಯರ ಆಶ್ರಮ ಆಗಬೇಕು. ಹೆಂಗಪ್ಪ ಅಂದರೆ, ಈಗ ಅನಾಥಾಶ್ರಮ ಅಂತ ಇಂಥ ಅಂತಾರೆ, ಅಂತ ಆಶ್ರಮಗಳು ಸಾಕಷ್ಟು ಅದಾವ. ಅದರೊಳಗೆ ಈ ಅಬಲೆಯರು ಅಂತ ಹೆಣ್ಮಕ್ಳು ಇರ್ತಾರೆ, ಅಂಥವ್ರು ಒಂದು 4 ಜನ ಬದುಕಬಾರ್ದು ಯಾಕೆ? ಇದು ಕೂಡ ಕಾನ್ಸೆಪ್ಟು. ಅದರಿಂದ ನಾನು ಕಾನ್ವೆಂಟ್ ಅಂತಿಟ್ಟೆ. ಯಾವುದು ಕಾನ್ವೆಂಟ್ ಅಲ್ಲ, ಗೃಹಿಣಿಯರ ಆಶ್ರಮ ಅನ್ನೋದೇ ಕಾನ್ವೆಂಟ್ ನನ್ನ ಉದ್ದೇಶ ಮತ್ತು ನನ್ನ ಪದ. ವಿಶೇಷವಾಗಿ ವಿವಿಧ ಸಸಿಗಳು, ಗಿಡ ಮರಗಳನ್ನು ನಾನು ನಿಮ್ಮ ಶಾಲೆಯಲ್ಲಿ ನೋಡಿದೆ. ಅದೆಲ್ಲ ಯಾಕೆ ಹಚ್ಚಿರೋದು? ಮತ್ತು ಅದೆಲ್ಲ ವಿವಿಧವಾಗಿತ್ತು, ಯಾವುದು ಸೇಮ್, ಯಾವುದೋ ಒಂದು ಗಾರ್ಡನ್ ರೀತಿ ನಿರ್ಮಾಣ ಮಾಡಬೇಕಾಗಿದ್ದರೆ ಸೇಮ್ ಆಗಿರುವಂತಹ ಒಂದು ಗಿಡವನ್ನು ನೆಡ್ತಾರೆ. ಇಲ್ಲಿ ತುಂಬ ವಿಶೇಷವಾಗಿರುವಂತಹ ಸಸ್ಯಗಳನ್ನು ಕಾಣಿಸ್ತು. ಅದರ ವಿಶೇಷತೆ ಏನು ಸರ್? ಇವತ್ತು ನಮಗೆ ನೋಡ್ತಾ ಇದ್ದೀವಿ, ನಾನು ಭಾಳ ನಾನು ನೋಡ್ತೀನಿ. ಇವತ್ತು 18-17 ವರ್ಷದ ಈಗ ಮಕ್ಕಳು ಹಾರ್ಟ್ ಅಟ್ಯಾಕ್ ಆಗ್ಲಿಕ್ಕತ್ತದ ಅಂತಕ್ಕಂಥದ್ದು ನಾವು ಸುದ್ದಿ ಮಾಧ್ಯಮ ಅಥವಾ ನಮ್ಮ ಕಣ್ಣಿಗೂ ಬೀಳ್ತಾ ಇದೆ. ನಾನು ಮೊದಲು ಫಸ್ಟ್ ನಮ್ಮ ಆಹಾರ ಪದ್ಧತಿಯನ್ನು ನಾವು ಎಲ್ಲಿ ಮಕ್ಕಳಿಂದನೇ ಪರಿವರ್ತನೆ ಮಾಡಬೇಕು. ಎಲ್ಲಿ ಮಕ್ಕಳಲ್ಲಿ ನಾವು ಆಹಾರ ಪದ್ಧತಿಯನ್ನು ಪರಿವರ್ತನೆ ಮಾಡೋದಿಲ್ವೋ, ಅಥವಾ ನಾವು ಶಿಕ್ಷಣ ಸಂಸ್ಥೆಯವರು, ತಂದೆ ತಾಯಿಗಳು ನಾವು ಮಕ್ಕಳಿಗೆ ಅದ್ರ ಬಗ್ಗೆ ಅರಿವು ಕೊಡೋಂಗಿಲ್ವೋ, ನಾವು ಬರೀ ಪೇಪರ್ನಲ್ಲಿ ತೋರಿಸೋದ್ರಿಂದ ಆಗಲ್ಲ. ಪ್ರಾಕ್ಟಿಕಲ್ ಆಗಿ ನಾವು ಮಕ್ಕಳನ್ನು ಯಾಕೆ ಮಾಡಬಾರ್ದು? ಇದನ್ನು ಚಾಲೆಂಜ್ ಆಗಿ ತೊಗೊಂಡು, ಅದು ಯಾವುದೇ ಥರದ ಹೂಡಿಕೆ ಮಾಡುವುದು ಬೇಡ. ಅದನ್ನು ನಾನು ಆಧಾರ ಇಟ್ಟುಕೊಂಡೇ ನಾನು ಎಲ್ಲ ಥರದ್ದು ನಿಮಗೆ ನಮ್ಮ ಮಕ್ಕಳಿಗೆ ಕೇಳಿದರೂ ಕೂಡ ನಿಮ್ಮನ್ನು ಕೂಡ ಆಯುರ್ವೇದಿಕದ ಬಗ್ಗೆ ಮಕ್ಕಳು ಅರಿವು ಕೊಡ್ತಾರೆ. BP ಏನು ಬೇಕು, ಶುಗರ್ಗೆ ಏನು ಬೇಕು, ಏನು ಮಾಡಿದರೆ ಹೆಂಗೆ ನಾವು ಆರಾಮಾಗ್ತೀವಿ ಅಂತ ಸರಳ ಸ್ವಭಾವದಿಂದ ನಾವು ಮಕ್ಕಳಿಗೆ ಕಲಿಸಿರ್ತೀವಿ. ಅದಕ್ಕೆ ಯಾವುದು ಕಲಿಕೆ ಅಂತ ಏನಿಲ್ಲ.
ಅವರಿಗೆ ಉರಿ ಹೊಂಟ್ರೆ ಏನು ಅಂತ ನಾವು ಪ್ರಯೋಗ ಮಾಡ್ತೀವಿ, ನಾವು ತಿಂತೀವಿ, ಅವ್ರು ನಮಗೆ ನೋಡ್ತಾನೆ ಕಲಿತಾರ ಅಂತ ಏನಂತಾರಲ್ಲ ಸರ್, ಅದು ಸರಳತೆಯಿಂದನೇ ನಾವು ಕಲಿಸ್ತೀವಿ ಮತ್ತು ಅದೇ ಉದ್ದೇಶನೂ ಕೂಡ ಇದೆ. ಎಸ್, ಮಕ್ಕಳಿಗೆ ತಮ್ಮ ಬಾಲ್ಯ ಜೀವನದಿಂದಲೇ ಆಯುರ್ವೇದದ ಬಗ್ಗೆ ಒಂದಿಷ್ಟು ಮಾಹಿತಿ ಕೊಡ್ತಿದ್ರು. ಎಸ್, ಆಯುರ್ವೇದ ಆಯಿತು, ಶಿಕ್ಷಣ ಆಯಿತು, ಇದೀಗ ಕೃಷಿಗೆ ಬರ್ತೀನಿ. ಸ್ಕೂಲಲ್ಲಿ ಒಂದಿಷ್ಟು ಭೂಮಿನ ಬದಿಗಿಟ್ಟು ಅಲ್ಲಿ ಕೃಷಿ ಬಗ್ಗೆನೂ ಮಕ್ಕಳಿಗೆ ತಿಳಿಸ್ಕೊಡ್ತೀರಾ ಅಂತ ಕೇಳ್ಪಟ್ಟೆ, ಅದ್ರ ಬಗ್ಗೆ ಏನು ಹೇಳ್ತೀರಾ? ಸರ್, ಇಲ್ಲಿ 3 ಅಂಶಗಳು ಬರ್ತಾವೆ. ಒಂದು ಶಿಕ್ಷಣ, ಒಂದು ಬದುಕು, ಒಂದು ಸಂಸ್ಕಾರ. ಶಿಕ್ಷಣ ಅಂದ್ಕೊಳ್ಳೆ ಅಂತೂ ಎಲ್ಲರೂ ಶಿಕ್ಷಣ ಕೊಡ್ತಾ ಇದ್ದಾರೆ. ಅದು ಬದುಕು ಅಂತಂದರೆ ಕೃಷಿ ಒಂದೇ ಅಲ್ಲ ಸರ್, ಅದರೊಳಗೆ ಇಲ್ಲಿ ನಮ್ಮ ಹತ್ರ ಮೊಲ ಇಂಥ ಸಣ್ಣ ಸಾಕು ಪ್ರಾಣಿ ಕೂಡ ನಾವು ಸಾಕಿದ್ದೀವಿ. ಪ್ರೀತಿಸುವುದು ಹೆಂಗೆ, ಅದ್ರ ಜೊತೆಗೆ ನಾವು ಹೆಂಗೆ ಒಡನಾಟ ಹೆಂಗಿರಬೇಕು, ಅದು ಕೂಡ ಇಂಪಾರ್ಟೆಂಟ್ ಇರ್ತದೆ ಸರ್. ಅದರಿಂದ ನಮ್ಮಲ್ಲಿ ಸಂಗೀತ ಕೂಡ ನಾವು ಮಕ್ಕಳಿಗೆ, ನಮ್ಮ ಸಂಗೀತ ಸ್ಪೆಷಲೈಸ್ ಯಾವುದೂ ಇಲ್ಲ. ನಾವು ಇಲ್ಲಿ ರುಚಿ ಹಚ್ಚಿದ್ದೀವಿ ಅಂದರೂ ಆತ ಮುಂದೆ ಏನಾಗ್ತಾನೋ ಗೊತ್ತಿಲ್ಲ. ಆತ ಏನೇ ಮಾಡಿದ್ರು ಒಂದು ಸಮಾಜಕ್ಕೆ ಮಾಡಬೇಕಾತ, ತನಗೋಸ್ಕರ ಒಂದು ಬೇಕಲ್ಲ ಸರ್. ಈ ಕೃಷಿ ತನಗೋಸ್ಕರ ಇದೆ, ತನ್ನ ಖುಷಿ ಪಡ್ತಾನೆ. ಒಬ್ಬ ಸಂಗೀತಗಾರ ತಾನೂ ಖುಷಿ ಪಡ್ತಾನೆ, ಅನೇಕ ಜನರಿಗೂ ಖುಷಿ ಪಡಿಸ್ತಾನೆ. ಪ್ರಾಣಿ ಪ್ರಿಯರು ಈಗೆಲ್ಲ ನೋಡ್ತೀವಿ ನಾವು, ಆ ಪ್ರಾಣಿ ಪ್ರಿಯರು ಪ್ರಾಣಿ ಜೊತೆ ಒಡನಾಟ ಇರ್ತದೆ. ನಮ್ಮ ಮಕ್ಕಳಲ್ಲಿ ಯಾವ ವಿಧವಾದ ಮುಂದೆ ಮಕ್ಕಳಾಗ್ತಾರೋ ಗೊತ್ತಿಲ್ಲ. ಅವ್ರಿಗೆ ಎರಡೂ ನಾವು ಮಕ್ಕಳಿಗೆ ಬೆಳೆಸ್ಕೊಂಡು ಹೋಗಬೇಕು. ಇಲ್ಲಿಂದನೇ ಅವ್ರಿಗೆ ಒಂದು ಸಮಾಜಕ್ಕೆ ಕೊಡಬೇಕು, ಒಂದು ತನಗೆ ತೊಗೋಬೇಕು ಅನ್ನೋ ದೃಷ್ಟಿಯಿಂದ ಅಂಥವೆಲ್ಲ ನಾವು ಇಲ್ಲಿ ಅಳವಡಿಸ್ಕೊಂಡಿದ್ದು. ಕೃಷಿ ಆಗಲಿ, ಸಂಗೀತ ಆಗಲಿ, ಇನ್ನಿತರ 10ನೇ ತರಗತಿವರೆಗೂ ನೀವು ಓದಿದ್ದು. ಬಟ್ ಬೇರೆ ಮಕ್ಕಳು ತುಂಬ ದೊಡ್ಡ ಮಟ್ಟಿಗೆ ಒಂದು ಶಿಕ್ಷಣವನ್ನು, ಕಲಿಕೆಯನ್ನು ಕಲಿಬೇಕು ಅನ್ನುವಂತಹ ಒಂದು ಉದ್ದೇಶವನ್ನು ಹೊಂದಿದ್ದೀರಿ. ಸೊ ಇವಾಗ ಈ ಹೊಸ ಕಟ್ಟಡ ಕಟ್ಟಿ ಇವಾಗ ಓಪನಿಂಗ್ ಕೂಡ, ಇನಾಗ್ರೇಷನ್ ಕೂಡ ಇವತ್ತು ಮಾಡಿದ್ರಿ. ಸೊ ಇನ್ನೂ ಏನೇನು ಪ್ಲ್ಯಾನಿಂಗ್ಸ್ ಇದೆ, ಶಾಲೆಯನ್ನು ಯಾವ ರೀತಿ ಬೆಳೆಸಬೇಕು ಅಂತ ಪ್ಲ್ಯಾನಿಂಗ್ಸ್ ಎಲ್ಲ ಮಾಡಿದ್ದೀರಾ? ಹಾಂ ಸರ್, ಈಗ ನಮಗೆ ಎಲ್ಲಿ ತನಕ ಈಗ ನನಗೆ ಆತ್ಮವಿಶ್ವಾಸ ಇರಲಿಲ್ಲ ಸರ್. ಈಗ 17 ವರ್ಷದ ಮಕ್ಕಳು ಅಂದರೆ ಇವತ್ತು ಗ್ರ್ಯಾಜುಯೇಷನ್ ಮುಗಿದದ. ನಾನು ಅವ್ರ ಮೇಲೆ ಗಮನ ಮಾಡಿ ನೋಡಿದಾಗ ನನಗೆ ಇವತ್ತು ನನ್ನ ಬೆಳೆ ಅಂತ ಹೇಳ್ಬೋದು. ನನ್ನ ಬೆಳೆ, ಈ ಮಕ್ಕಳ ಬೆಳೆ ಹೆಂಗೆ, ತೊಗರಿ ಬೆಳೆ 6 ತಿಂಗಳ ಬೆಳೆ, ಜೋಳದ ಬೆಳೆ 3 ತಿಂಗಳ ಬೆಳೆ, ಹಂಗೆ ನನ್ನ ಬೆಳೆ 18 ವರ್ಷದ ಬೆಳೆ. ಒಂದು ಮಗು 15 ವರ್ಷಕ್ಕೆ ಬರಬೇಕು, ದುಡ್ಡು ತಿನ್ನಬೇಕು. ನಾನು ಹೆಮ್ಮೆಯಿಂದ ಹೇಳ್ಕೊತೀನಿ, ನಮ್ಮಲ್ಲಿ ಇರ್ತಕ್ಕಂಥ ಮಕ್ಕಳನ್ನು ನಾನು ಗಮನಿಸಿದಾಗ ಇನ್ನು ನನಗೆ ಒಂದು ಆನೆ ಬಲ ಬಂತು ಅಂತ ಅನ್ಕೋತೀನಿ ಸರ್. ನಾನು ಮಾಡ್ತಾ ಇರೋದು ನನಗೆ ತೃಪ್ತಿ ಇದೆ. ಇದನ್ನು ನಾನು 10ನೇ ತರಗತಿವರೆಗೂ ಓದಿದರೆ ನನಗೊಂದು ನನ್ನ ಮಕ್ಕಳು ವ್ಯವಸ್ಥಿತ ಇರ್ತಾರ ಅಂತ ಒಂದು ಭಾವನೆ ಇದೆ. ಅದು ತುಂಬ ಬೇಗ ಆಗಲಿ ಅಂತ ಪೇರೆಂಟ್ಸ್ ಅಭಿಪ್ರಾಯ, ಪಾಲಕರ ಅಭಿಪ್ರಾಯ ಅದೇ ಇದೆ. ನಮ್ಮ ಮಕ್ಕಳು ಇಲ್ಲೇ 10ನೇ ತರಗತಿವರೆಗೂ ಓದಿದರೆ ಒಳ್ಳೇದಾಗ್ತದಂತೆ. ಅದು ಭಗವಂತನೇ ಇಚ್ಛೆ ಸರ್. ಓಕೆ ಸರ್, ಥ್ಯಾಂಕ್ ಯು ಸೊ ಮಚ್. ಸೊ ನೋಡಿದ್ರಲ್ಲ ವೀಕ್ಷಕರೇ, ಶಾಲೆ ಅಂದಾಕ್ಷಣ ಪಠ್ಯ ಪುಸ್ತಕಗಳನ್ನು ಕೈಯಲ್ಲಿ ಹಿಡಿದು ಅದನ್ನು ಓದಿದರೆ ಅದಷ್ಟೇ ಶಾಲೆ ಅಲ್ಲ. ಶಾಲೆ ಅಂದಾಕ್ಷಣ, ಕಲಿಕೆ ಅಂದಾಕ್ಷಣ ಪಠ್ಯ ಪುಸ್ತಕವನ್ನು ಬಿಟ್ಟು ಅದರ ಹೊರತಾಗಿಯೂ ಮಕ್ಕಳಿಗೆ ಉತ್ತಮವಾಗಿರುವಂತಹ ಸಂಸ್ಕಾರ, ಅದರ ಜೊತೆಗೆ ಪ್ರಕೃತಿ ಮತ್ತು ಪ್ರಾಣಿ ಪಕ್ಷಿಗಳ ಮೇಲೆ ಒಂದು ಪ್ರೀತಿ, ವಿಶ್ವಾಸ ಮತ್ತು ಅವುಗಳನ್ನು ಸಾಕುವ ವಿಧಾನ ಮತ್ತು ಆಯುರ್ವೇದದ ಬಗ್ಗೆಯೂ ಕೂಡ ತುಂಬಾ ವಿಶೇಷವಾಗಿರುವಂತಹ ಒಂದು ನಾಲೆಜ್ ಅನ್ನ ಕೊಡಲಾಗ್ತಿದೆ ಈ ಶ್ರೀರಾಮ ಕನ್ನಡ ಕಾನ್ವೆಂಟ್ ಶಾಲೆಯಲ್ಲಿ. ಈ ಶಾಲೆಯ ಬಗ್ಗೆ ಮತ್ತಿಷ್ಟು ಮಾಹಿತಿ ತಿಳಿದುಕೊಳ್ಳೋಣ ಬನ್ನಿ. ಇದೀಗ ಈ ಶಾಲೆಯ ಮುಖ್ಯ ಗುರುಗಳಾಗಿರುವಂತಹ ಜ್ಯೋತಿ ಪಾಟೀಲ್ ಮೇಡಮ್ ಅವರು ನಮ್ಮ ಜೊತೆಗಿದ್ದಾರೆ. ಅವ್ರ ಜೊತೆ ಮಾತನಾಡ್ತಾ ಈ ಶಾಲೆಯ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ತಿಳ್ಕೊಳ್ಳೋಣ ಬನ್ನಿ. ನಮಸ್ತೆ. ನಮಸ್ತೆ ಸರ್. ಮೊದಲನೇದಾಗಿ ನಿಮ್ಮ ಶಾಲೆ ನೋಡಿ ತುಂಬಾ ಖುಷಿ ಆಯ್ತು. ಸೊ ಇವಾಗ ನಿಮ್ಮ ಶಾಲೆ ಬಗ್ಗೆ ಮಾಹಿತಿ ಕೇಳೋದಾದ್ರೆ, ನಿಮ್ಮ ಶಾಲೆಯಲ್ಲಿ ಎಷ್ಟು ಕಟ್ಟಡಗಳಿವೆ, ಎಷ್ಟು ಮಕ್ಕಳಿದ್ದಾರೆ, ಸೊ ನಿಮ್ಮ ಶಾಲೆ ಹೇಗೆ ನಡೆಸ್ಕೊಂಡ್ ಬರ್ತಿದ್ದಾರೆ, ಎಷ್ಟು ವರ್ಷ ಆಯ್ತು, ನಿಮ್ಮ ಶಾಲೆ ಬಗ್ಗೆ ಹೇಳಕ್ ಇಷ್ಟಪಡ್ತಾರೆ? ನಮಸ್ತೆ ಸರ್. ನಾವು ಶಾಲೆ ಪ್ರಾರಂಭ ಮಾಡಿ 16 ವರ್ಷ ಆಯ್ತು. ಈಗ ನಾವು ಪ್ರಾರಂಭದಾಗ 14 ಮಕ್ಕಳಿಂದ ಸ್ಕೂಲ್ ಪ್ರಾರಂಭ ಮಾಡಿದೆವು. 14 ಮಕ್ಕಳಿಂದ ಸ್ಟಾರ್ಟ್ ಆಗಿದೆ. ಈಗ 2025-26ನೇ ಸಾಲಿನಲ್ಲಿ 300 ಮಕ್ಕಳನ್ನು ನಮ್ಮ ಶಾಲೆಯಲ್ಲಿ ಓದುತ್ತಿದ್ದಾರೆ. ಪ್ರೀ ಪ್ರೈಮರಿ ಹಿಡಿದು 8ನೇ ಸ್ಟ್ಯಾಂಡರ್ಡ್ 8ನೇ ತನಕ ನಮ್ಮ ಕ್ಲಾಸ್ ನಡೀತಾ ಇದ್ದಾರೆ. ಮಕ್ಕಳಿಗೆ ಪಠ್ಯ ಚಟುವಟಿಕೆ ಅಲ್ಲದೆ ಹಲವಾರು ಚಟುವಟಿಕೆಗಳ ಮೂಲಕ ಅವರಿಗೆ ಸಂಗೀತ ಆಗಿರ್ಬೋದು, ತಬಲಾ ಆಗಿರ್ಬೋದು, ಹಲವಾರು ಕೃಷಿ ಬಗ್ಗೆ ಮಾಹಿತಿ. ಅಂದ್ರೆ ಮಕ್ಕಳು ಬರೋದೇ ಜೂನ್ ಟೈಮಿಗೆ ನಮ್ಮ ಹತ್ರ. ನಾವು ಬೆಳಿಬೇಕಾದ್ರೂ ನಾವು ಜೂನ್ ಟೈಮಿಗೆ ಹಾಕ್ತೇವೆ. ಅದು ಬೆಳೆ ಯಾವ ರೀತಿ ನಾವು ಭೂಮಿಯನ್ನು ಉಳುಮೆ ಮಾಡ್ತೇವೆ, ಮಕ್ಕಳಿಂದನೇ ಯಾವ ಬೀಜ ಹಾಕ್ತಾ ಇದ್ದೇವೆ, ಆ ಬೆಳೆ ಯಾವ ರೀತಿ ಬೆಳೀತದ, ಆ ಬೆಳೆ ಶೇಂಗಾ ಅದನ್ನ, ತೊಗರಿ ಅದನ್ನ, ಹೆಸರದನ್ನ, ಆ ಮಕ್ಕಳಿಗೂ ಈ ಬೆಳೆ ಇದೆ ಅಂತ ಗುರುತಿಸೋಕ್ಕಾಗ್ತದೆ. ಅದ್ರ ರೀತಿಯಲ್ಲೇ ಮತ್ತು ಪ್ರಾಣಿಗಳನ್ನು ಸಾಕಿದೆ ಸರ್. ಮೊಲ ಅದಾವ, ಗಿಣಿ ಅದಾವ, ಲವ್ ಬರ್ಡ್ಸ್ ಅದಾವ. ಅವು ಮಕ್ಕಳು ಅಂದ್ರೆ ಪ್ರಾಣಿಗಳಿಗೆ ಮಕ್ಕಳನ್ನ ಏನು ಮಾಡ್ತಾರೆ, ಕಲ್ಲು ಹೊಡೆಯೋದಾಗಿರ್ಬೋದು, ಅದನ್ನು ನೋಡಿದ್ರೆ ಭಯ ಪಟ್ಕೊಳ್ಳೋದಾಗಿರ್ಬೋದು. ಆಗ ಅದು ಭಯ ಇರಬಾರ್ದು. ನಮ್ಮಂತೆ ಅವನು ಪ್ರಾಣಿಗಳು ಜೀವಿ ಅದಾವ, ಆಕಾರ ಅಷ್ಟು ಚೇಂಜ್ ಇದೆ ಸರ್.
ಅದು ಅವ್ರನ್ನೂ ನಮ್ಮಂತೆ ಪ್ರೀತಿಸ್ಬೇಕನ್ನೋದು ಮಕ್ಕಳಲ್ಲಿ ಬರಲಿ ಅಂಥೇಳಿ ಪ್ರಾಣಿಗಳನ್ನು ಸಾಕೊಂಡಿದ್ದೇವೆ ರೀ. ಚಟುವಟಿಕೆ ಎಲ್ಲ ಮಕ್ಕಳಿಗೆ ಯಾವ ರೀತಿ ಅವರ ಹವ್ಯಾಸಗಳ ತಕ್ಕಂಗೆ ಸಂಗೀತದಾಗ ಭಾಗವಹಿಸ್ಬೋದು ಅವರು, ಮತ್ತು ಪಠ್ಯ ವಿಭಜನೆ ಅಲ್ಲದೆ ಮತ್ತು ಅವರಿಗೆ. ಎಸ್, ಇವಾಗ ಇನ್ನೊಂದು ಕ್ವಶನ್ ಕೇಳೋಕೆ ಇಷ್ಟಪಡ್ತೀನಿ. ಪ್ರಶ್ನೆ ಏನಪ್ಪ ಅಂದರೆ, ಸೊ ನಿಮ್ಮ ಶಾಲೆಯಲ್ಲಿ ನೀವು ಹೇಳಿದ್ರಿ 14 ಜನ ಸ್ಟೂಡೆಂಟ್ಸ್ ಇದ್ರಿ ಅಂತ ಹೇಳಿದ್ರಿ, ಇವಾಗ 300 ಜನ. ನಿಮ್ಮ ಶಾಲೆಗೆ ಹೊಸ ಕಟ್ಟಡ ಕೂಡ ಬಂತು, ಶಾಲೆ ದಿನೇ ದಿನೇ ಬೆಳೀತಾ ಹೋಗ್ತಾ ಇದೆ. ಸೊ ಶಾಲೆ ಬಗ್ಗೆ ಏನು ಕನಸು ಕಂಡಿದ್ದೀರಾ? ಶಾಲೆನ ಯಾವ ಹಂತಕ್ಕೆ ತೊಗೊಂಡು ಹೋಗುವಂತಹ ಕನಸು ನಿಮ್ಮದಾಗಿದೆ? ಈಗ ನಾವು ಶಾಲೆ ಪ್ರಾರಂಭ ಮಾಡಿದ್ದು ಅಂದ್ರೆ ಎಲ್ಲ ನಮ್ಮ ಹತ್ರ ಓದುತ್ತಿರೋ ಮಕ್ಕಳೆಲ್ಲ ಲೇಬರ್ ಕ್ಲಾಸ್ ಮಕ್ಕಳು. ಈಗ ಹೊರಗಿಂದ ಮೀಡಿಯಮ್ ಇಂಗ್ಲೀಷ್ ಮೀಡಿಯಮ್ ಆಗಿರ್ಬೋದು ಸ್ಕೂಲ್, ಆ ಮಕ್ಕಳಿಗೆ ನಮ್ಮ ಮಕ್ಕಳು ಯಾವುದೂ ನಿಂದಿರಬಾರ್ದು. ಏನು ಕ್ವಶನ್ ಕೇಳಿದ್ರು ಇದು ನನಗೆ ಗೊತ್ತಿಲ್ಲ ಅನ್ನೋ ಮಟ್ಟಕ್ಕೆ ನಾವು ಆ ಮಕ್ಕಳಲ್ಲಿ ಪ್ರತಿಭೆನ ತುಂಬ್ತಾ ಇದ್ದೇವೆ ಸರ್. ಇನ್ನೊಂದಂದ್ರೆ ಈಗ ನಮ್ಮ ಅಂದ್ರೆ ಲೇಬರ್ ಕ್ಲಾಸ್ ಮಕ್ಕಳು ಹೆಂಗಿರ್ತಾರೆ, ನನಗೆ ಹಳ್ಳಿ ಒಳಗೆ ಗ್ರಾಮೀಣ ಪ್ರದೇಶದಾಗ ಇರೋ ಸಲಂದು ನಾವು ಕಲ್ತಿದ್ದು ಗ್ರಾಮೀಣ ಪ್ರದೇಶದಾಗ ಅಂದರು ಅವ್ರಿಗೆ ಎಲ್ಲ ಫೆಸಿಲಿಟಿ ಅಂದ್ರೆ ಅವ್ರಿಗೆ ಓದಲಿಕ್ಕೆ ಯಾವ ರೀತಿ ಏನೇನು ಫೆಸಿಲಿಟಿ ಬೇಕು ಎಲ್ಲ ಫೆಸಿಲಿಟಿ ಕೊಡ್ತಾ ಇದ್ದಿದ್ದು. ಈಗ ನಾವು ನೋಡ್ತಾ ಇದ್ದೇವೆ ಡಿಗ್ರಿ ನಮ್ಮ ಮಕ್ಕಳು ಅದಾರ. ಈಗ ನಮ್ಮ ಫಸ್ಟ್ ಬ್ಯಾಚ್ ಓದಿದ ಮಕ್ಕಳು, ಆ ಮಕ್ಕಳಿಗೆ ನೋಡಿದ್ರೆ ನಾವೇ ಈಗೆಲ್ಲ ಕಾಲೇಜ್ಗಳೆಲ್ಲ ಅಡ್ಮಿಷನ್ದಂಗೆ ಕೇಳ್ತಿರ್ತಾರೆ, ನಿಮ್ಮ ಮಕ್ಕಳು ಹಂಗೆ ಶಿಸ್ತು ಸಂಯಮ ಬದ್ಧತೆ ಯಾವ ಮಕ್ಕಳಲ್ಲಿ ಇಲ್ಲ ಅಂತ ಹೇಳ್ತಿರ್ತಾರೆ. ಅದು ಇನ್ನೂ ಬೆಳೆಸ್ಬೇಕನ್ನೋದು ನಮ್ದು ಅಭಿಪ್ರಾಯ ಇದೆ ಸರ್. ಎಸ್, ತುಂಬ ಉತ್ತಮವಾಗಿರುವಂತಹ ಉದ್ದೇಶವನ್ನು ಇಟ್ಕೊಂಡು ಶಾಲೆಯನ್ನು ಶುರು ಮಾಡಿದ್ರಿ. ತುಂಬ ಒಳ್ಳೆ ದಾರಿಯಲ್ಲಿ ಕೂಡ ಸಾಗ್ತಿದೆ. ಸೊ ಇದು ಹೀಗೆ ಮುಂದೆ ಸಾಗಲಿ ಅಂತ ಹೇಳಕ್ಕೆ ಇಷ್ಟಪಡ್ತೀವಿ ಮೇಡಮ್. ಥ್ಯಾಂಕ್ ಯು. ಸೊ ನೋಡಿದ್ರಲ್ಲ ವೀಕ್ಷಕರೇ, ಈ ಶಾಲೆಯ ಪ್ರಾಂಶುಪಾಲರಾಗಿರುವಂತಹ ಮೇಡಮ್ ಶಿಲ್ಪಾ ಮೇಡಮ್ ಅವರು ಕೂಡ ತುಂಬ ಡೀಟೇಲ್ ಆಗಿ ಸ್ಕೂಲ್ ಬಗ್ಗೆ ಹೇಳಿದ್ರು. 14 ಜನನ ಇಟ್ಕೊಂಡು ಶಾಲೆ ಸ್ಟಾರ್ಟ್ ಮಾಡಿದ್ವಿ ಸರ್, ಇವಾಗ 300 ಜನ. ನಮ್ಮಲ್ಲಿ ಕಲ್ತಿರುವಂತಹ ಮಕ್ಕಳು ಡಿಗ್ರಿ ಕಾಲೇಜಲ್ಲಿ ಓದ್ತಾ ಇದ್ದಾರೆ. ಬೇರೆ ಕಾಲೇಜ್ಗಳಲ್ಲಿ ಹೋದಾಗ ಆ ಕಾಲೇಜ್ನವ್ರು ನಮಗೆ ಹೇಳ್ತಾರೆ, ನಿಮ್ಮ ಮಕ್ಕಳಲ್ಲಿ ನೀವು ತುಂಬ ಒಳ್ಳೆಯ ಸಂಸ್ಕಾರವನ್ನು ಕಲಿಸಿದ್ದೀರಿ ಅಂತ. ಸೊ ಈ ಶಾಲೆಯ ಈ ಕಾರ್ಯಕ್ರಮದ ಉದ್ದೇಶವೇ ಮಕ್ಕಳಲ್ಲಿ ಪಠ್ಯವನ್ನು ಅಂದರೆ ನೀವು ಪುಸ್ತಕವನ್ನು ಓದಿಸುವುದರ ಜೊತೆಗೆ ಬೇರೆ ಎಲ್ಲ ವಿಷಯವನ್ನು ತಿಳಿಸುವುದು ಎಷ್ಟರ ಮಟ್ಟಿಗೆ ಅಗತ್ಯ ಅನ್ನುವಂಥದ್ದನ್ನು ನಾವು ಈ ಕಾರ್ಯಕ್ರಮದ ಮೂಲಕ ನಿಮಗೆ ತಿಳಿಸಿಕೊಡೋಕ್ಕೆ ಇಷ್ಟಪಡ್ತೀವಿ. ಈ ಕಾರ್ಯಕ್ರಮದ ಮತ್ತಿಷ್ಟು ವಿವರವನ್ನು ಮಾಹಿತಿಯನ್ನು ನೋಡ್ತಾ ಸಾಗೋಣ ಬನ್ನಿ. ಈ ಶಾಲೆಯಲ್ಲಿ ಓದುತ್ತಿರುವಂತಹ 8ನೇ ತರಗತಿಯಲ್ಲಿ ಓದುತ್ತಿರುವಂತಹ ಅಮೃತ ಅನ್ನುವಂತಹ ವಿದ್ಯಾರ್ಥಿನಿ ನಮ್ಮ ಜೊತೆಗಿದ್ದಾರೆ. ಅವರಿಂದ ಈ ಶಾಲೆಯ ಬಗೆಗಿನ ಮಾಹಿತಿಯನ್ನು ತಿಳ್ಕೊಳ್ಳೋಣ ಬನ್ನಿ. ಅಮೃತ, ಹಾಯ್. ಹಾಯ್ ಸರ್. ಫಸ್ಟ್ ಆಫ್ ಆಲ್ ನಿಮ್ಮ ಶಾಲೆ ಶ್ರೀರಾಮ ಕನ್ನಡ ಕಾನ್ವೆಂಟ್ ಶಾಲೆಯ ಬಗ್ಗೆ ಕೇಳೋದಾದರೆ, ನಿಮ್ಮ ಶಾಲೆ ಹೇಗಿದೆ, ಇಲ್ಲಿನ ಶಿಕ್ಷಣ ವ್ಯವಸ್ಥೆ ಹೇಗಿದೆ, ನಿಮ್ಮ ಟೀಚರ್ಸ್ ಹೇಗಿದ್ದಾರೆ, ಸೊ ನಿಮಗೆ ಹೇಗೆ ಕಲಿಸ್ಕೊಡ್ತಾರೆ? ನಮ್ಮ ಟೀಚರ್ಸ್ ತುಂಬ ಚೆನ್ನಾಗಿದ್ದಾರೆ. ಇಲ್ಲಿ ನಾವು ಪಾಠದಲ್ಲಿ ಕೃಷಿ ಬಗ್ಗೆ ಬರುತ್ತೆ, ಆದರೆ ನಮ್ಮಲ್ಲಿ ಚಟುವಟಿಕೆ ಮೂಲಕನೇ ಪಾಠ ಹೇಳ್ತಾರೆ. ತುಂಬ ನಾವು LKG ಹಿಡಿದು ಓದ್ತೇವೆ, ಈಗ 8ನೇ ತರಗತಿ. ನಾವು 12 ವರ್ಷಗಳ ಕಾಲ ಇಲ್ಲಿ ವಿದ್ಯಾಭ್ಯಾಸ ಚೆನ್ನಾಗಿ ಮಾಡ್ತೀವಿ. ಎಸ್, ನಿಮ್ಮ ಶಾಲೆ ಇಲ್ಲಿನ ವಾತಾವರಣ ಎಲ್ಲ ಕಡೆ ಗಿಡ ಮರಗಳಿದೆ. ನೀವು ಹೇಳಿದ್ರಿ ಎಲ್ಲ ರೀತಿಯ ಚಟುವಟಿಕೆಗಳನ್ನು ನಮಗೆ ತೋರಿಸ್ತಾರೆ, ಕಲಿಸ್ತಾರೆ ಅಂತ ಹೇಳ್ಬಿಟ್ಟು. ಸೊ ಹೇಗೆ ಅನಿಸುತ್ತೆ ಬೇರೆ ಶಾಲೆಗಳಿಗೆ, ಬೇರೆ ಶಾಲೆ ಮಕ್ಕಳಿಗೆ ಕಂಪೇರ್ ಮಾಡಿದ್ರೆ ನಿಮಗೆ ಹೇಗೆ ಅನಿಸುತ್ತೆ? ನಿಮ್ಮ ಶಾಲೆ ನಿಮಗೆ ಹೇಗೆ ಅನಿಸುತ್ತೆ? ನಿಮ್ಮ ಶಾಲೆ ನಿಮ್ಗೆ ಹೇಗೆ ಅನಿಸುತ್ತೆ? ನಮ್ಮ ಶಾಲೆ ನಮ್ಗೆ ಚೆನ್ನಾಗಿ ಅನಿಸುತ್ತೆ. ಆದರೆ ನಾವು ಕಾಡಲ್ಲಿ ಇದ್ದೇವೆ ಅನ್ನಿಸ್ತು ನಮಗೆ. ನಮ್ಮಲ್ಲಿ ಹಲವಾರು ಥರದ ಪ್ರಾಣಿಗಳು, ಆಮೆ, ಮೊಲ, ಗಿಣಿ, ಎರೆಹುಳು, ಎಲ್ಲ ಥರದ ಪ್ರಾಣಿಗಳಿವೆ. ಎಸ್, ಅದ್ರ ಬಗ್ಗೆ ಎಲ್ಲ ತೋರಿಸಿ ಅದ್ರ ಬಗ್ಗೆ ನಿಮ್ಗೆ ತಿಳಿಸ್ಕೊಡ್ತಾರೆ. ಎಸ್, ಥ್ಯಾಂಕ್ ಯು. ಸೊ ನೋಡಿದ್ರಲ್ಲ, ಸೊ ಇಲ್ಲಿ ಪ್ರಾಣಿಗಳಿದೆ, ಕೃಷಿ ಇದೆ, ಮತ್ತು ಹಲವು ಗಿಡ ಮರಗಳಿದೆ, ಔಷಧೀಯ ಸಸ್ಯಗಳು ಕೂಡ ಇದೆ. ಆ ಎಲ್ಲದರ ಬಗ್ಗೆ ನಮಗೆ ತೋರಿಸ್ತಾರೆ. ತೋರಿಸುವುದ್ರ ಜೊತೆಗೆ ಅದರ ಬಳಕೆ ಹೇಗೆ ಮಾಡುವುದು ಅನ್ನೋದನ್ನು ಕೂಡ ತಿಳಿಸ್ಕೊಡ್ತಾರೆ ಅಂತ ಈ ಶಾಲೆಯ ಮಕ್ಕಳು ಕೂಡ ಹೇಳ್ತಿದ್ದಾರೆ. ಎಸ್, ಕಲಬುರಗಿ ನಗರದಿಂದ ಸ್ವಲ್ಪವೇ ದೂರದಲ್ಲಿರುವಂತಹ ಉಪ್ಪಳಾವ್ ಗ್ರಾಮಕ್ಕೆ ನಾವು ಇವತ್ತು ಬಂದು ಶ್ರೀರಾಮ ಕನ್ನಡ ಕಾನ್ವೆಂಟ್ ಶಾಲೆಯ ಬಗ್ಗೆ ಸಂಪೂರ್ಣವಾಗಿರುವಂತಹ ಮಾಹಿತಿಯ ಜೊತೆಗೆ ಈ ಶಾಲೆಯ ಕಟ್ಟಡ ಉದ್ಘಾಟನೆಯ ಕಾರ್ಯಕ್ರಮವನ್ನು ಕೂಡ ನಾವು ವೀಕ್ಷಣೆ ಮಾಡಿದ್ವಿ. ಎಸ್, ಇದೊಂದು ಶಾಲೆ ಅನ್ನೋದಕ್ಕಿಂತ ಒಂದು ಯೂನಿವರ್ಸಿಟಿ ಅಂತ ಹೇಳ್ಬೋದು. ಎಸ್, ಮಕ್ಕಳಿಗೆ ಪಠ್ಯ ಪುಸ್ತಕ ಜೊತೆಗೆ ಹಲವು ರೀತಿಯಾಗಿರುವಂತಹ ಮಾಹಿತಿಯನ್ನು ಕೊಡ್ತಾರೆ. ಈಗಾಗಲೇ ನಾನು ನಿಮಗೆ ಹೇಳಿರೋ ಹಾಗೆ ಔಷಧೀಯ ಸಸ್ಯಗಳ ಬಗ್ಗೆ ಆಗಿರ್ಬೋದು, ಪ್ರಾಣಿ ಪಕ್ಷಿಗಳ ಬಗ್ಗೆ ಆಗಿರ್ಬೋದು, ಕೃಷಿಯ ಬಗ್ಗೆ ಆಗಿರ್ಬೋದು, ಈ ರೀತಿಯ ಹಲವು ವಿಷಯಗಳನ್ನು ಮಕ್ಕಳಿಗೆ ಪ್ರಾಕ್ಟಿಕಲಿ ತಿಳಿಸ್ಕೊಡ್ತಾರೆ, ತುಂಬ ಈಸಿಯಾಗಿ ಸರಳವಾಗಿರುವಂತಹ ಮೆಥಡಲ್ಲಿ. ಈ ಶಾಲೆ 14 ವಿದ್ಯಾರ್ಥಿಗಳಿಂದ ಶುರುವಾಗಿ ಇದೀಗ 300 ವಿದ್ಯಾರ್ಥಿಗಳನ್ನು ಹೊಂದಿದೆ. ನಾವು ಇದೇ ರೀತಿ ನಮ್ಮ ಶಾಲೆಯಿಂದ ಉತ್ತಮ ಗುಣಮಟ್ಟದ ಶಿಕ್ಷಣವನ್ನು ನೀಡಿ ನಮ್ಮ ಮಕ್ಕಳಿಗೆ ಉತ್ತಮ ಶಿಕ್ಷಣದ ಜೊತೆಗೆ ಸಂಸ್ಕಾರವನ್ನು ಕಲಿಸಿಕೊಡ್ತಾ ಹೀಗೆ ಮುಂದೆ ಸಾಗ್ತೀವಿ ಅಂತ ಈ ಶಾಲೆಯವರು ಕೂಡ ಹೇಳ್ತಾರೆ. ಹಾಗಾದರೆ ಈ ಶಾಲೆಯ ಬಗ್ಗೆ ಇವತ್ತಿನ ಸಂಚಿಕೆ ನಿಮಗೆ ಎಲ್ರಿಗೂ ಇಷ್ಟ ಆಯಿತು ಅಂತ ತಿಳ್ಕೊಳ್ತಾ ಈ ಸಂಚಿಕೆಯನ್ನು ಇಲ್ಲಿಗೆ ಮುಕ್ತಾಯಗೊಳಿಸ್ತಾ ಇದ್ದೀನಿ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಹೊಸ ವಿಷಯದೊಂದಿಗೆ ಮತ್ತೆ ಭೇಟಿಯಾಗೋಣ. ನಮಸ್ಕಾರ.